ಸ್ಟಾರ್ಟ್ ಮಾಡೋಣ. ಓಕೆ. ಸೊ ನೋಡಿ, ತುಂಬಾ ಯೋಚನೆ ಮಾಡಿ ಬೇಡ ಅಂತ ಅನ್ಸುತ್ತೆ. ಬಟ್ ಏನ್ ಮಾಡೋದು, ಎಷ್ಟು ವಿಡಿಯೋಸ್ ಮಾಡಿದ್ರು ಏನೋ ವ್ಯೂಸ್ ಬರ್ತಾ ಇಲ್ಲ. ಅಷ್ಟೊಂದು ಏನು ನಿಮ್ಮಿಂದ ರೆಸ್ಪಾನ್ಸ್ ಏನು ಸಿಗ್ತಾ ಇಲ್ಲ. ಸೊ ಫೈನಲ್ ಆಗಿ ಈ ಒಂದು ಡಿಸಿಷನ್ ತಗೊಂಡಿದ್ದೀನಿ. ಅದೇನಂದ್ರೆ, ಎಷ್ಟೇ ವಿಡಿಯೋಸ್ ಹಾಕ್ಲಿ, ನಾನು ಏನು ಎಫರ್ಟ್ ಮಾಡಿ ನಾನು ವಿಡಿಯೋಸ್ ಹಾಕ್ತಿದ್ದೀನೋ ಅದಕ್ಕೆ ತಕ್ಕಂತೆ ವ್ಯೂಸ್ ನನಗೆ ಸಿಗ್ತಾ ಇಲ್ಲ. ಸೊ ಅದರಿಂದ ತುಂಬಾನೇ ಟೈಮ್ ವೇಸ್ಟ್ ಕೂಡ ಆಗ್ತಾ ಇದೆ. ಹೇಳಕ್ ಸ್ವಲ್ಪ ಬೇಜಾರು ಅನ್ಸುತ್ತೆ. ಬಟ್ ಫೈನಲಿ ಡಿಸೈಡ್ ಮಾಡಿದ್ದೀನಿ, ಯೂಟ್ಯೂಬ್ನ ಕ್ವಿಟ್ ಮಾಡ್ತಾ ಇದ್ದೀನಿ. ನಿಮಗೂ ಸಹ ಈ ರೀತಿ ಅವಾಗವಾಗ ಒಳ್ಳೆ ಯೋಚನೆ ಬರ್ತಾ ಇರುತ್ತಾ? ಇಲ್ಲ ಅನ್ಬೇಡಿ, ಒಂದಿಲ್ಲ ಒಂದಿನ ಯೋಚನೆ ಮಾಡಿರ್ತೀರಾ. ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಒಂದು ಅಡ್ವೈಸ್ ಪ್ಲಸ್ ಮೋಟಿವೇಶನ್ ತರ ಹೆಲ್ಪ್ ಆಗುತ್ತೆ. ಕೆಲವೊಮ್ಮೆ ನಮಗೆ ಏನಾದ್ರೂ ಒಂದು ಹೊಸ ಕೆಲಸ ಮಾಡ್ಬೇಕಪ್ಪ ಅಂದಾಗ ಒಂದು ಚಿಕ್ಕ ಪುಷ್ ಅಂದ್ರೆ ಮೋಟಿವೇಶನ್ ಬೇಕಾಗಿರುತ್ತೆ. ಅದೊಂದೇನಾದ್ರೂ ನಮ್ಗೆ ಸಿಕ್ಕ್ರೆ ನೀವೇನ್ ಕೆಲಸ ಮಾಡ್ಬೇಕಂತ ಯೋಚನೆ ಮಾಡಿರ್ತೀರಲ್ಲ, ಅದು ಸಲೀಸಾಗಿ ಆಗ್ಬಿಡುತ್ತೆ. ಸೊ ಆ ಒಂದು ಪುಷ್ ಈ ಒಂದು ವಿಡಿಯೋ. ಕೆಲವೊಮ್ಮೆ ನಮಗೆ ಈ ರೀತಿಯ ಏನ್ ಮೋಟಿವೇಶನ್ ಸಿಗದೆ ಇದ್ದಾಗ ತುಂಬಾನೇ ಡಿಮೋಟಿವೇಟ್ ಆಗ್ತಾ ಈಗೇನ್ ವಿಡಿಯೋ ಮೊದಲಿಗೆ ನಾನು ಎಮೋಷನಲ್ ಸಿಚುವೇಶನ್ ನಿಮ್ಗೆ ತೋರಿಸಿದ್ನಲ್ಲ, ಅದೇ ರೀತಿ ಜನ ಡಿಮೋಟಿವೇಟ್ ಆಗ್ತಾ ಫೈನಲ್ ಆಗಿ ತಮ್ಮ ಚಾನಲ್ ನೇ ಡಿಲೀಟ್ ಮಾಡಿ ಯೂಟ್ಯೂಬ್ ಅನ್ನೇ ಬಿಟ್ಬಿಡ್ತಾರೆ. ಸೊ ನಾನೇ ನೋಡಿದಂತಹ 3-4 ತಿಂಗಳ ಹಿಂದೆ ಇದ್ದಂತಹ ಚಾನಲ್ ಈಗಿಲ್ಲ. ಯಾಕೆ ಹೇಳಿ? ಅದೇ ರೀಸನ್, ಡಿಮೋಟಿವೇಟ್ ಆಗಿ ಯೂಟ್ಯೂಬ್ ನ ಬಿಟ್ಟಿರೋದು. ಸೊ ನಿಮ್ಗೂ ಸಹ ಈ ರೀತಿಯ ಒಳ್ಳೆ ಯೋಚನೆ ಬರ್ತಾ ಇದ್ರೆ, ಅಥವಾ ಮುಂದೆ ಈ ರೀತಿಯ ಯೋಚನೆ ಬರ್ಬಾರ್ದಪ್ಪ ಅಂದ್ರೆ, ಈ ಒಂದು ವಿಡಿಯೋ ನಿಮ್ಗೆ ಹೆಲ್ಪ್ ಮಾಡಿ. ಜೊತೆಗೆ ನಿಮ್ಮ ಚಾನೆಲ್ ನ ಮುಂದೆ ಹೇಗೆ ನೀವು ಗ್ರೋ ಮಾಡ್ಬೇಕು, ಹೇಗೆ ಈ ಕ್ವಿಟ್ ಮಾಡ್ಬೇಕಪ್ಪ ಅನ್ನೋ ಯೋಚನೆಯಿಂದ ಹೊರಗೆ ಬರ್ಬೇಕು, ಎಲ್ಲದಕ್ಕೂ ಹೆಲ್ಪ್ ಆಗುತ್ತೆ. ಬೇಡಪ್ಪ, ನನ್ಗೆ ಯಾವುದೇ ರೀತಿಯ ಮೋಟಿವೇಶನ್ ಬೇಡ, ನಾನು ಪರಜ್ಞಾನಿ, ನನ್ಗೆ ಎಲ್ಲಾ ವಿಷಯ ಗೊತ್ತು, ಈ ರೀತಿಯ ವಿಡಿಯೋಸ್ ನನಗೆ ಬೇಡ ಅಂದ್ರೆ ಈ ವಿಡಿಯೋದಲ್ಲಿ ಸುಮ್ನೆ ನಿಮ್ಮ ಟೈಮ್ ವೇಸ್ಟ್ ಮಾಡ್ಕೋಬೇಡಿ. ಬೇಕಾದ್ರೆ ನೀವು ರೀಲ್ಸ್ ಅಥವಾ ಏನಾದ್ರೂ ನೋಡಿ ನಿಮ್ಮ ಟೈಮ್ ವೇಸ್ಟ್ ನಿಮ್ಮ ಟೈಮ್ ಪಾಸ್ ನ ಮಾಡ್ಕೊಳ್ಳಿ. ಸೊ ಉಳಿದ ಜನ ಏನಿದ್ದೀರಾ, ಯಾರು ಸೀರಿಯಸ್ ಆಗಿ ತಮ್ಮ ವಿಡಿಯೋಸ್ ನ ಹಾಕಿ ತಮ್ಮ ಚಾನಲ್ ನ ಗ್ರೋ ಮಾಡ್ಕೋಬೇಕು, ಈ ರೀತಿಯ ಡಿಮೋಟಿವೇಶನ್ ಆದ್ರೂ ಸಹ ಮೋಟಿವೇಶನ್ ನ ತಗೊಂಡು ಹೇಗೆ ನಮ್ಮ ಯೂಟ್ಯೂಬ್ ಜರ್ನಿನ ಕಂಟಿನ್ಯೂ ಮಾಡ್ಬೇಕು ಅನ್ನೋರಿದ್ರೆ ನಿಮ್ಗೋಸ್ಕರನೇ ಕಣ್ರಿ ಈ ಒಂದು ವಿಡಿಯೋ. ಸೊ ತುಂಬಾ ಜನ ಅರ್ಧ ದಾರಿಯಲ್ಲಿನೇ ಯೂಟ್ಯೂಬ್ ನ ಬಿಡೋಕೆ ತುಂಬಾ ಕಾರಣಗಳು ಇವೆ. ಅದರಲ್ಲಿ ಪ್ರಮುಖವಾಗಿ ಹಾಗೂ ಕಾಮನ್ ಕಾರಣಗಳು ಏನು, ಅದನ್ನ ಸ್ಟೆಪ್ ಬೈ ಸ್ಟೆಪ್ ಈ ವಿಡಿಯೋದಲ್ಲಿ ಸ್ವಲ್ಪ ಡಿಸ್ಕಸ್ ಮಾಡೋಣ. ಜೊತೆಗೆ ಆ ಪ್ರಾಬ್ಲಮ್ ಏನಾದ್ರೂ ಇದ್ರೆ ಅದರಿಂದ ಹೇಗೆ ನೀವು ಹೊರಗೆ ಬರಬೇಕು ಅದನ್ನು ಸ್ವಲ್ಪ ತಿಳ್ಕೊಳ್ಳೋಣ. ಸೊ ಈ ಒಂದು ವಿಡಿಯೋಗೆ ನಾನು ಯಾವುದೇ ರೀತಿಯ ಸ್ಕ್ರಿಪ್ಟ್ ನ ರೆಡಿ ಮಾಡಿ ಅದನ್ನ ನೋಡಿ ನಿಮ್ಗೆ ಹೇಳ್ತಾ ಇಲ್ಲ. ನನ್ಗೆ ಏನ್ ಬೈಕ್ ಬರುತ್ತೋ, ನನ್ಗೆ ಏನ್ ತಲೆಯಲ್ಲಿ ಪಾಯಿಂಟ್ಸ್ ಇದೆನೋ ಅದನ್ನೆಲ್ಲ ನಿಮ್ ಜೊತೆ ಹಂಚ್ಕೋತೀನಿ. ಸೊ ಫಸ್ಟ್ ಹಾಗೂ ಇಂಪಾರ್ಟೆಂಟ್ ಪಾಯಿಂಟ್ ಬಂದು ಪೇಷನ್ಸ್ ಇರಲ್ಲ, ಅಂದ್ರೆ ತಾಳ್ಮೆ ಇರಲ್ಲ. ಇವತ್ತು ವಿಡಿಯೋ ಹಾಕಿದ್ರೆ ನಾಳೆ ಆ ವಿಡಿಯೋ ವೈರಲ್ ಆಗ್ಬೇಕು, ನಾಡಿದ್ದು ಆ ಒಂದು ಚಾನಲ್ ಏನಿದೆ ಅದು ಮಾನಿಟೈಸ್ ಆಗಿ ಅಚ್ಚ ನಾಡಿದ್ದೆ ನಿಮ್ಗೆ ಹಣ ಬರಬೇಕು, ಫುಲ್ ಸ್ಪೀಡ್. ಆದ್ರೆ ಆ ಒಂದು ಕಂಟೆಂಟ್ ಅಲ್ಲಿ ಮುಖ ಇರಲ್ಲ, ತಿಳ್ಕೊಳ್ಳಬೇಕಾದಂತಹ ನಾಲೆಜ್ ಸಹ ಇರಲ್ಲ. ಹೇಗೆ ವೈರಲ್ ಆಗುತ್ತೆ ಹೇಳಿ? ಸೊ ಅದಕ್ಕೆ ಸ್ವಲ್ಪ ತಾಳ್ಮೆ ಇರಲಿ. ನೀವು ವಿಡಿಯೋ ಮಾಡ್ತಾ ನಿಮ್ಮಲ್ಲಿ ಇಂಪ್ರೂವ್ಮೆಂಟ್ ಸಹ ಆಗುತ್ತೆ. ನೀವು ಬೇಕಾದ್ರೆ ನನ್ನ ಹಳೆ ವಿಡಿಯೋಸ್ ನ ಒಮ್ಮೆ ಚೆಕ್ ಮಾಡಿ. ಅದರಲ್ಲಿ ನಾನು ಹೇಳುವ ರೀತಿ, ಎಡಿಟಿಂಗ್, ವಾಯ್ಸ್, ಬಾಡಿ ಲ್ಯಾಂಗ್ವೇಜ್ ಅದನ್ನೆಲ್ಲ ನೀವು ಚೆಕ್ ಮಾಡಿದ್ರೆ ಈ ವಿಡಿಯೋದಲ್ಲಿ ಯಾವ ರೀತಿ ಹೇಳ್ತಿದ್ದೀನಲ್ಲ ಅದಕ್ಕೆ ತುಂಬಾ ಡಿಫ್ರೆನ್ಸ್ ಇದೆ. ಸೊ ಅದೆಲ್ಲ ಇಂಪ್ರೂವ್ಮೆಂಟ್ ಆಗಿತ್ತು ಎಲ್ಲಿ ಹೇಳಿ? ಪೇಷನ್ಸ್ ಇಂದ ಚಾನಲ್ ಮೇಲೆ ವರ್ಕ್ ಮಾಡಿ ಅದರಲ್ಲಿ ಇಂಪ್ರೂವ್ಮೆಂಟ್ ಮಾಡ್ಕೊಂಡಾಗ. ಯಾವುದೇ ಆನ್ಲೈನ್ ವೆಬ್ಸೈಟ್ ಇಂದ ಡೌನ್ಲೋಡ್ ಮಾಡಿ ಬಂದಿಲ್ಲ. ಈಗೆಲ್ಲ ಜನಕ್ಕೆ ಪೇಷನ್ಸ್ ಇಲ್ಲ. ರೀಲ್ಸ್ ಶಾರ್ಟ್ಸ್ ನೋಡಿ 1-2 ಸೆಕೆಂಡ್ ಅಲ್ಲಿನೇ ಎಲ್ಲಾ ನಾಲೆಜ್ ಬೇಕು. ಅದೇ ರೀತಿ 1-2 ವಿಡಿಯೋ ಮಾಡಿದ್ಮೇಲೆನೆ ಚಾನಲ್ ಮಾನಿಟೈಸ್ ಆಗ್ಬೇಕು. ಒಂದ್ ಅರ್ಥ ಮಾಡ್ಕೊಳ್ಳಿ, ಅದು ಬಂದು ರೀಲ್, ಇದು ಬಂದು ರಿಯಲ್. ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ. ನೀವು ವಿಡಿಯೋ ಮಾಡ್ತಾ ನಿಮ್ಮ 10ನೇ ವಿಡಿಯೋ ವೈರಲ್ ಆಗುತ್ತೆ ಅಂತ ತಿಳ್ಕೊಳ್ಳಿ. ಸೊ ನೀವು 9ನೇ ವಿಡಿಯೋ ಮಾಡಿ ಇನ್ನೇನ್ ಇಷ್ಟೊಂದು ವಿಡಿಯೋಸ್ ನ ಮಾಡ್ಬಿಟ್ಟಿದೀನಿ, ಇಲ್ಲಿವರೆಗಂತೂ ವೈರಲ್ ಆಗಿಲ್ಲ, ವ್ಯೂಸ್ ಬರ್ತಾ ಇಲ್ಲ, ಹೋಗಿ ಬಿಡು ಯೂಟ್ಯೂಬ್ ಬಿಟ್ಟೇ ಬಿಡೋಣ ಅಂತ ಬಿಟ್ರೆ ಆ 10ನೇ ವಿಡಿಯೋ ನೀವು ಅಪ್ಲೋಡ್ ಮಾಡ್ತೀರಾ? ಮಾಡೋದೇ ಇಲ್ಲ. ಆ ವಿಡಿಯೋದಿಂದ ನಿಮ್ಮ ಚಾನಲ್ ಏನ್ ವೈರಲ್ ಆಗ್ಬೇಕಿತ್ತಲ್ಲ ಅದು ಸಹ ಆಗಲ್ಲ. ಇದ್ರಲ್ಲಿ ಯಾರ ನಷ್ಟ? ನಿಮ್ ನಷ್ಟನೇ. ಯಾರಿಂದ ನಷ್ಟ? ನಿಮ್ಮಿಂದಾನೆ. ಇದಕ್ಕೆ ಕಾರಣ ಯಾರು? ಆಬ್ವಿಯಸ್ಲಿ ನೀವೇ. ಸೊ ಅದಕ್ಕೋಸ್ಕರನೇ ಯೂಟ್ಯೂಬ್ ಅಲ್ಲಿ ಸ್ವಲ್ಪ ತಾಳ್ಮೆಯಿಂದ ಕೆಲಸ ಮಾಡಿ. ಮುಂದೆ ವ್ಯೂಸ್ ಬರುತ್ತೆ, ವ್ಯೂಸ್ ಬಂದ್ಮೇಲೆ ನಿಮ್ಮ ಚಾನಲ್ ಮಾನಿಟೈಸ್ ಆಗುತ್ತೆ, ಮಾನಿಟೈಸ್ ಆದ್ಮೇಲೆ ನಿಮ್ಗೆ ದುಡ್ಡು ಸಹ ಬರುತ್ತೆ. ಎಲ್ಲಾ ಚಾನಲ್ ಸ್ಟಾರ್ಟ್ ಆಗೋದೇ 0ಇಂದ. ನೆಕ್ಸ್ಟ್ ಜನ ಕ್ವಿಟ್ ಮಾಡೋ ಕಾರಣ ಒಳ್ಳೆ ಗ್ಯಾಜೆಟ್ಸ್ ನನ್ನ ಹತ್ರ ಇಲ್ಲ, ಅಂದ್ರೆ ಮೊಬೈಲ್, ಲೈಟ್, ಮೈಕ್ ಇತ್ಯಾದಿ. ಟ್ರೈನ್ ಬಂದ್ಮೇಲೆ ನಾನು ರೈಲ್ವೆ ಸ್ಟೇಷನ್ ಹೋಗ್ತೀನಿ ಅಂದ್ರೆ ಟ್ರೈನ್ ಸಿಗುತ್ತಾ? ನೆಕ್ಸ್ಟ್ ಟ್ರೈನ್ ನಿಮ್ಗೆ ಸಿಗ್ಬೋದು, ಬಟ್ ಅದು ಬಂದು ಅನಿವಾರ್ಯ. ನಿಮ್ಮ ಮೇನ್ ಟಾರ್ಗೆಟ್ ಇದ್ದಿದೆ ಫಸ್ಟ್ ಟ್ರೈನಾ, ಅದನ್ನ ಮಿಸ್ ಮಾಡ್ಕೊಂಡ್ರೆ ಆ ಟ್ರೈನ್ ಮತ್ತೆ ಸಿಗಲ್ಲ. ಕೆಲವರಿಗೆ ಇನ್ನೊಂದು ಟ್ರೈನ್ ಸಿಗೋದೇ ಇಲ್ಲ. ಸೊ ಅದಕ್ಕೆ ನಿಮ್ಮ ಬಳಿ ಗ್ಯಾಜೆಟ್ಸ್ ಇಲ್ಲ, ಮುಂದೆ ಬಂದಾಗ ಅದನ್ನ ತಗೊಂಡು ನೀವು ಯೂಟ್ಯೂಬ್ ನ ಸ್ಟಾರ್ಟ್ ಮಾಡೋಣ ಅಂತ ಯೋಚನೆ ಮಾಡ್ಕೋತಾ ಇರಬೇಡಿ. ನಿಮ್ಮ ಹತ್ರ ಮೊಬೈಲ್ ಇದೆನಾ? ಇದ್ದೇ ಇರುತ್ತೆ. ಅದರಿಂದಾನೇ ವಿಡಿಯೋನ ಶೂಟ್ ಮಾಡಿ. ಮೈಕ್ ಇಲ್ಲ ಅಂದ್ರೆ ಇಯರ್ ಫೋನ್ ಅಲ್ಲಿ ಏನ್ ಮೈಕ್ ಇರುತ್ತಲ್ಲ
ಅದರಿಂದ ವಾಯ್ಸ್ ಓವರ್ ಕೊಡಿ. ನಾನು ಬಿಗಿನಿಂಗ್ ಅಲ್ಲಿ ವಾಯ್ಸ್ ಓವರ್ ಗೆ ಇಯರ್ಫೋನ್ ಯೂಸ್ ಮಾಡ್ತಿದ್ದೆ. ಅದಾದ್ಮೇಲೆ ನಿಮ್ಮ ಹತ್ರ ಯಾವುದೇ ರೀತಿಯ ಒಳ್ಳೆ ಲೈಟ್ ಇಲ್ಲ ಅಂದ್ರೆ ಆದಷ್ಟು ಬೆಳಗಿನ ಜಾವ ಸನ್ಲೈಟ್ ಅಲ್ಲಿನೇ ಶೂಟ್ ಮಾಡಿ. ಇಲ್ಲಪ್ಪ ನಾನು ರಾತ್ರಿನೇ ಶೂಟ್ ಮಾಡೋದು, ನನಗೂ ಲೈಟ್ ಬೇಕು, ಮುಖ ಚೆನ್ನಾಗ್ ಕಾಣ್ಬೇಕು, ಒಳ್ಳೆ ಲೈಟಿಂಗ್ ಇದ್ರೇನೆ ನಾನು ಶೂಟ್ ಮಾಡೋದು, ಈ ರೀತಿಯ ನೆಪ ಹುಡ್ಕೋತಾ ಹೋದ್ರೆ ಒಂದಲ್ಲ 100 ನೆಪ ನಿಮಗೆ ಸಿಗುತ್ತೆ. ಸೊ ಅದಕ್ಕೆ ರೀಸನ್ ನ ಹುಡ್ಕೋ ಬದಲು ನೀವು ಮೊದಲು ಚಾನಲ್ ನ ಸ್ಟಾರ್ಟ್ ಮಾಡಿ. ಫೇಸ್ ತೋರಿಸಿ ವಿಡಿಯೋ ಮಾಡಕ್ಕೆ ನಿಮ್ಗೆ ಕಂಫರ್ಟಬಲ್ ಇಲ್ವಾ, ಫೇಸ್ಲೆಸ್ ವಿಡಿಯೋಸ್ ನ ಮಾಡಿ. ಫೇಸ್ಲೆಸ್ ಇದ್ರೂ ಸಹ ಚಾನಲ್ ಮಾನಿಟೈಸ್ ಆಗುತ್ತೆ. ಟೈಮ್ ಯಾರಿಗೋಸ್ಕರನೂ ನಿಲ್ಲಲ್ಲ, ಟೈಮ್ ಹೋಗ್ತಾ ಇರುತ್ತೆ. ಅದನ್ನ ಆದಷ್ಟು ಬೇಗ ಯುಟಿಲೈಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ರೀಸನ್ ಬಂದು ಯಾರೋ ಬಂದು ನಿಮ್ಮ ಚಾನಲ್ ಅಲ್ಲಿ ನಿಮ್ಮ ವಿಡಿಯೋಸ್ ಅಲ್ಲಿ ಕಮೆಂಟ್ ಮಾಡಿ ನಿನ್ಗೆ ಸರಿಯಾಗಿ ವಿಡಿಯೋಸ್ ಮಾಡಕ್ಕೆ ಬರಲ್ಲ, ನಿನ್ನ ವಿಡಿಯೋಸ್ ಅಷ್ಟೊಂದು ಚೆನ್ನಾಗಿಲ್ಲ, ನಿನ್ನ ಚಾನಲ್ ಮುಂದೆ ಗ್ರೋ ಆಗಲ್ಲ ಅಂತ ಹೇಳಿದ್ರು ಅಂತ ನೆಕ್ಸ್ಟ್ ವಿಡಿಯೋಸ್ ಮಾಡದೆ ಬಿಟ್ಬಿಡೋದು, ಮುಂದೆ ಹೋಗಿ ಒಂದಿನ ಯೂಟ್ಯೂಬ್ನೇ ಬಿಟ್ಬಿಡೋದು. ಅಲ್ಲ ರೀ, ನಿಮ್ಮ ಮನೆಯವರೇ ನಿಮ್ಗೆ ಏನಾದ್ರು ಹೇಳಿದ್ರೆ ನೀವು ಅದನ್ನ ಕೇಳಲ್ಲ. ಅದೇ ಈಗ ಯಾರೋ ಗೊತ್ತಿಲ್ಲದೆ ಇರೋರು ಬಂದು ನಿಮ್ಮ ಬಗ್ಗೆ ಹೇಳಿದ್ರೆ ಅವ್ರ ಬಗ್ಗೆ ನೀವೇ ಅಷ್ಟು ಕಾಳಜಿ ತಗೋತೀರಾ. ನೀವು ವಿಡಿಯೋ ಮಾಡಿ ಎಫರ್ಟ್ ಹಾಕಿ ಅದರಿಂದ ಏನೋ ಒಂದು ವ್ಯಾಲ್ಯೂನ ನಿಮ್ಮ ಆಡಿಯನ್ಸ್ಗೆ ನೀವು ಕೊಡ್ತೀರಾ. ಸೊ ಯಾರೋ ಮಲ್ಕೊಂಡು ಕಾಲ್ ಮೇಲೆ ಕಾಲ್ ಹಾಕಿ ಮೊಬೈಲ್ ಅಲ್ಲಿ ಡೈಲಿ ರೀಚಾರ್ಜ್ ಮಾಡ್ಕೊಂಡು ನಿಮ್ಮ ವಿಡಿಯೋಸ್ ಮೇಲೆ ಕಮೆಂಟ್ ಮಾಡಿದ ತಕ್ಷಣ ಯೂಟ್ಯೂಬ್ ಬಿಟ್ಬಿಡ್ತಾರಂತೆ. ನೀವೇನಾದ್ರೂ ಈ ರೀಸನ್ ಇಂದ ಯೂಟ್ಯೂಬ್ ಬಿಟ್ರೆ ಅವ್ರೇನ್ ಆರಾಮಾಗಿ ಕುತ್ಕೊಂಡು ನಿಮಗೆ ಹೇಳಿರ್ತಾರಲ್ಲ ಅದು ಕರೆಕ್ಟ್ ಇದೆ, ನೀವು ಎಫರ್ಟ್ ಮಾಡಿದ್ದು ಏನು ಯೂಸ್ ಇಲ್ಲ, ಅವ್ರು ಹೇಳ್ತಿರೋದೇ ಕರೆಕ್ಟ್ ಅಂತ ನೀವು ಪ್ರೂಫ್ ಮಾಡ್ದಂಗೆ. ಯಾರಾದ್ರೂ ಅಡ್ವೈಸ್ ಕೊಡ್ತಿದ್ರೆ ಅದನ್ನ ತಗೊಳ್ಳಿ, ಪಾಸಿಟಿವ್ ಅಡ್ವೈಸ್ ಇದ್ರೆ ತಗೊಳ್ಳಿ. ಮುಂದೆ ನಿಮ್ಮ ಚಾನಲ್ ಗ್ರೋ ಮಾಡಕ್ಕೆ ಅದರಲ್ಲಿ ಇಂಪ್ರೂವ್ಮೆಂಟ್ ಮಾಡ್ಕೊಳಕ್ಕೆ ಹೆಲ್ಪ್ ಆಗುತ್ತೆ. ಅದೇ ಏನಾದ್ರೂ ನೆಗೆಟಿವ್ ವಾಯ್ಸ್ ಕೊಡ್ತಾ ಇದ್ರೆ ಬೇಡ, ಅದನ್ನ ತಗೊಳಕ್ ಹೋಗ್ಬೇಡಿ. IPL ಆಡುವಾಗ ಎಷ್ಟೋ ಸಾವಿರ ಜನ ಆಡಿಯನ್ಸ್ ಅಲ್ಲಿ ಇರ್ತಾರೆ. ಅದರಲ್ಲಿ ಕೆಲವರು ಚೀರಾಡ್ತಿರ್ತಾರೆ, ಕೆಲವರು ಎನ್ಕರೇಜ್ ಮಾಡ್ತಾ ಇರ್ತಾರೆ, ಇನ್ನು ಕೆಲವರು ಪ್ಲೇಯರ್ಸ್ ಗೆ ಬೈತಿರ್ತಾರೆ. ಬಟ್ ಆ ಸ್ಟೇಡಿಯಂ ಅಲ್ಲಿ ಪ್ಲೇಯರ್ಸ್ ಎಷ್ಟಿರ್ತಾರೆ ಹೇಳಿ? ತುಂಬಾ ಸೆಲೆಕ್ಟೆಡ್ ಜನ. ಸೊ ಯಾರೋ ಆಡಿಯನ್ಸ್ ಅಲ್ಲಿ ಚೀರಾಡಿ ಅವ್ರ ಬಗ್ಗೆ ಏನೋ ನೆಗೆಟಿವ್ ಹೇಳಿದ್ರು ಅಂತ ಅವ್ರು ಆಡೋದನ್ನ ಬಿಟ್ಟು ಪೆವಿಲಿಯನ್ ಗೆ ಹೋಗಕ್ಕಾಗುತ್ತಾ? ಅದೇ ಸಿಚುವೇಶನ್ ನಿಮ್ಗೂ ಕೂಡ ಇರೋದು. ನೀವು ಇಲ್ಲಿ ಪ್ಲೇಯರ್ಸ್, ನಿಮ್ಮ ವ್ಯೂವರ್ಸ್ ಏನಿದ್ದಾರೆ ಅವರು ಆಡಿಯನ್ಸ್. ನಿಮ್ಗೆ ಚಿಯರ್ಸ್ ಮಾಡಿ ನಿಮ್ಗೆ ಮೋಟಿವೇಶನ್ ಮಾಡಿದ್ರೆ ಅದನ್ನ ಪಾಸಿಟಿವ್ ವೇ ಅಲ್ಲಿ ತಗೊಳ್ಳಿ. ಸೊ 100 ಮಂದಿಯಲ್ಲಿ ಎಲ್ಲೋ 10 ಜನ ಎದ್ದು ನಿಮ್ ಬಗ್ಗೆ ನೆಗೆಟಿವ್ ಕಮೆಂಟ್ ಮಾಡ್ತಿದ್ರೆ ಅದನ್ನ ಮನ್ಸಿಗೆ ತಗೊಳ್ಳೋದು ಏನು ಯೂಸ್ ಇಲ್ಲ. ಅವ್ರೇನೋ ಹೇಳಿದ್ರು ಅಂತ ನಿಮ್ಮ ಆಟನ ನಿಲ್ಸಕ್ ಹೋಗ್ಬೇಡಿ, ನಿಮ್ಮ ಜರ್ನಿನ ಕಂಟಿನ್ಯೂ ಮಾಡಿ ಮುಂದೆ ಅವರಿಗೆ ಆಟ ಆಡ್ಸಿ. ನೆಕ್ಸ್ಟ್ ಹಾಗೂ ಇನ್ನೊಂದು ಇಂಪಾರ್ಟೆಂಟ್ ರೀಸನ್ ಬಂದು ಕಂಪೇರ್ ಮಾಡೋದು. ಅವ್ರ ಚಾನಲ್ ನೋಡಿ ಎಷ್ಟೊಂದು ಗ್ರೋ ಆಗಿದೆ, ನನ್ ಚಾನಲ್ ಗ್ರೋನೇ ಆಗ್ತಾ ಇಲ್ಲ. ಅವ್ರು 2 ವಿಡಿಯೋ ಹಾಕಿನೇ ತಮ್ಮ ಚಾನಲ್ ನ ಮಾನಿಟೈಸ್ ಮಾಡ್ಕೊಂಡ್ರು, ನಾನು 20 ವಿಡಿಯೋ ಹಾಕಿದ್ರು ಚಾನಲ್ ಮಾನಿಟೈಸ್ ಆಗ್ತಾ ಇಲ್ಲ. ಇದು ಆಕ್ಚುಲಿ ಅಸಂಬದ್ಧ ವಾಕ್ಯ. ಅಸಂಬದ್ಧ ಅಂದ್ರೆ ನಾನ್ಸೆನ್ಸ್. ಮೀನಿಗೆ ಮರ ಹತ್ತಕ್ ಬರಲ್ಲ ಅಂತ ಮೀನನ್ನ ಯೂಸ್ಲೆಸ್ ಅನ್ನೋಕ್ಕಾಗುತ್ತಾ? ಮೀನಿಗೂ ಸಹ ಅದಕ್ಕೆ ಆದಂತಹ ಸ್ಕಿಲ್ ಇದೆ. ಅದೇ ರೀತಿ ನಿಮ್ಮ ಕಾಂಪಿಟೇಟರ್ ಏನಿದ್ದಾರೆ ಅವರು ಬೇರೆ ಕ್ಯಾಟಗರಿಯಲ್ಲಿ ವಿಡಿಯೋಸ್ ನ ಮಾಡ್ತಿರಬಹುದು. ಅವರು ಮೊದಲಿಗೆ ಎಲ್ಲ ನಾಲೆಜ್ ನ ತಗೊಂಡು ಈ ಒಂದು ಚಾನಲ್ ನ ಸ್ಟಾರ್ಟ್ ಮಾಡಿರಬಹುದು. ಅವರ ಫ್ರೀ ಟೈಮ್ ಅಲ್ಲಿ ವಿಡಿಯೋನ ಹೇಗೆ ಎಂಗೇಜಿಂಗ್ ಮಾಡಬೇಕು, ವಿಡಿಯೋದಲ್ಲಿ ಸ್ಕ್ರಿಪ್ಟ್ ನ ಹೇಗೆ ಬರೀಬೇಕು, ನನ್ನ ವಿಡಿಯೋ ಜನರಿಗೆ ಇಷ್ಟ ಆಗ್ಬೇಕಾದ್ರೆ ಯಾವ ರೀತಿ ವಿಡಿಯೋಸ್ ನ ಮಾಡಬೇಕು, ಇದ್ರ ಮೇಲೆ ಫೋಕಸ್ ಮಾಡಿ ಇದನ್ನೆಲ್ಲ ಇಂಪ್ರೂವ್ಮೆಂಟ್ ಮಾಡ್ಕೊಂಡು ವಿಡಿಯೋನ ಮಾಡ್ತಿರಬಹುದು. ಅದೇ ನೀವು ಅವರ ಚಾನಲ್ ಗ್ರೋ ಆಗ್ತಿದೆ ಅಂತ ಅಲ್ಲಿ ಟೈಮ್ ವೇಸ್ಟ್ ಮಾಡ್ತಿರಬಹುದು. ಸೊ ಅವರ ಬಳಿ ಇಂಪ್ರೂವ್ಮೆಂಟ್ ಸ್ಕಿಲ್ ಇದ್ರೆ ನಿಮ್ಮ ಬಳಿ ಇನ್ನೊಂದು ಸ್ಕಿಲ್ ಇದೆ, ಅದೇ ಕಂಪ್ಯಾರಿಸನ್. ಸೊ ಅದನ್ನೆಲ್ಲ ಬಿಟ್ಟು, ಎಸ್ಪೆಷಲಿ ಕಂಪ್ಯಾರಿಸನ್ ನ ಬಿಟ್ಟು ನಿಮ್ಮ ಚಾನಲ್ ನ ಹೇಗೆ ಗ್ರೋ ಮಾಡಬೇಕು ಅದ್ರ ಮೇಲೆ ಫೋಕಸ್ ಮಾಡಿ. ಎಸ್ಪೆಷಲಿ ನೀವೇನಾದ್ರೂ ಹೌಸ್ ವೈಫ್ಸ್ ಇದ್ರೆ ಮನೆಯವರಂತೂ ಅದೇ ಮಾಡೋದು. ನೋಡು ಅವ್ರು ಎಷ್ಟ್ ಚೆನ್ನಾಗಿ ವಿಡಿಯೋಸ್ ನ ಮಾಡ್ತಾರೆ, ಅವ್ರ ಚಾನಲ್ ನೋಡು ಎಷ್ಟ್ ಚೆನ್ನಾಗಿ ಗ್ರೋ ಆಗ್ತಿದೆ, ನಿನ್ ಚಾನಲ್ ಗ್ರೋನೇ ಆಗ್ತಾ ಇಲ್ಲ, ನೀನ್ ಸುಮ್ನೆ ಟೈಮ್ ವೇಸ್ಟ್ ಮಾಡ್ತಿದ್ಯಾ, ನಿನ್ ಕೈಯಲ್ಲಿ ಏನೂ ಆಗಲ್ಲ, ಸುಮ್ನೆ ಈ ಯೂಟ್ಯೂಬ್ ಮಾಡೋದನ್ನ ಬಿಟ್ಬಿಟ್ಟು ಬೇರೆ ಕೆಲಸ ನೋಡ್ಕೋ. ಮ್ಯಾಕ್ಸಿಮಮ್ ಮನೆಯಲ್ಲಿ ಇದೇ ಆಗೋದು. ನನ್ನ ಎಲ್ಲಾ ಪ್ರೀತಿಯ ಅಣ್ಣಂದಿರಲ್ಲಿ ಒಂದು ಚಿಕ್ಕ ಸಜೆಷನ್, ನಿಮ್ಮ ಮನೆಯವರ ಚಾನಲ್ ಗ್ರೋ ಆಗ್ತಿಲ್ಲ ಅಂದ್ರೆ ಯೂಟ್ಯೂಬ್ ನ ಬಿಟ್ಬಿಡಿ ಅನ್ನೋ ಬದಲು ಯಾರ ಚಾನಲ್ ಗ್ರೋ ಆಗ್ತಿದೆ ಅಂದ್ರೆ ಯಾರ ಬಗ್ಗೆ ನೀವು ಕಂಪೇರ್ ಮಾಡ್ತಿದ್ದೀರಲ್ಲ ಅವ್ರ ಮನೆಯಲ್ಲಿ ಯಾವ ರೀತಿಯ ಸಪೋರ್ಟ್ ಅವ್ರಿಗೆ ಸಿಗ್ತಾ ಇದೆ, ಅವ್ರ ಮನೆಯವರು ಅವರಿಗೆ ಯಾವ ರೀತಿ ಸಪೋರ್ಟ್ ಮಾಡ್ತಿದ್ದಾರೆ, ಅದೇ ರೀತಿ ನೀವು ಸಹ ನಿಮ್ಮ ಮನೆಯವರಿಗೆ ಸಪೋರ್ಟ್ ಮಾಡ್ತಿದ್ದೀರಾ? ಕಂಪೇರ್ ಮಾಡ್ತಿದ್ದೀರಾ? ಸಪೋರ್ಟ್ ಎಲ್ಲಿದೆ? ಕೆಲವೊಮ್ಮೆ ನಾವು ಹೇಗೆ ಕನ್ನಡಿಯಲ್ಲಿ ನಮ್ಮ ಮುಖ ಡೈಲಿ ನೋಡ್ತೀವಲ್ಲ ಅದೇ ರೀತಿ ನಮ್ಮ ಮನಸ್ಸಿನ ಕನ್ನಡಿಯಲ್ಲೂ ನಾವು ನೋಡ್ಕೋಬೇಕಾಗುತ್ತೆ. ಅವಾಗ ನಮ್ಗಲ್ದೆ ನಮ್ಮ ಜೊತೆ ಯಾರಿರ್ತಾರಲ್ಲ ಅವರಿಗೂ ಹೆಲ್ಪ್ ಆಗುತ್ತೆ. ಈಗ ಲಾಸ್ಟ್ ಸೀಸನ್ ಬಂದು ಬೇರೆಯವರು ಯಾವ ಟಾಪಿಕ್ ಬಗ್ಗೆ ಎದ್ರ ಬಗ್ಗೆ ಚಾನಲ್ ಸ್ಟಾರ್ಟ್ ಮಾಡ್ತಾರೋ ನಾನು ಸಹ ಅದ್ರ ಬಗ್ಗೆನೆ ಚಾನಲ್ ನ ಸ್ಟಾರ್ಟ್ ಮಾಡೋಣ. ಬಟ್ ಆ ಒಂದು ಟಾಪಿಕ್ ಅಲ್ಲಿ ನಿಮ್ಗೆ ಇಂಟ್ರೆಸ್ಟ್ ಇದೇನೋ ಇಲ್ವೋ ದೇವರೇ ಬಲ್ಲ. ಪಕ್ಕದ ಮನೆಯವರು ಕುಕಿಂಗ್ ಚಾನಲ್ ಸ್ಟಾರ್ಟ್ ಮಾಡಿದ್ರ, ತಗೋ ನಾನು ಕುಕಿಂಗ್ ಸ್ಟಾರ್ಟ್ ಮಾಡೋಣ. ಪಕ್ಕದ ಮನೆಯವರು ವ್ಲಾಗ್ ಚಾನಲ್ ಸ್ಟಾರ್ಟ್ ಮಾಡಿದ್ರ, ತಗೋ ನಾನು ವ್ಲಾಗ್ ಚಾನಲ್ ಸ್ಟಾರ್ಟ್ ಮಾಡೋಣ. ಪಕ್ಕದ ಮನೆಯವರು ಯಾರೋ ಜೊತೆ ಓಡೋದ್ರ, ತಗೋ
ಅರ್ಥ ಆಯ್ತಲ್ಲ. ಸೊ ಬೇರೆಯವರು ಮಾಡ್ತಾರೆ ಅಂತ ನೀವು ಸಹ ಮಾಡೋಕೆ ಹೋಗ್ಬೇಡಿ. ನಿಮ್ಮಲ್ಲಿ ಬೇರೆ ಸ್ಕಿಲ್ ಇರುತ್ತೆ, ಬೇರೆ ಟ್ಯಾಲೆಂಟ್ ಇರುತ್ತೆ. ಎಲ್ಲರ ಹತ್ರ ಒಂದಲ್ಲ ಒಂದು ಸ್ಕಿಲ್ ಇದ್ದೇ ಇರುತ್ತೆ. ಅದು ಯಾವುದು ಅಂತ ತಿಳ್ಕೊಂಡು ಅದ್ರ ಬಗ್ಗೆ ಯೂಟ್ಯೂಬ್ ನಲ್ಲಿ ವಿಡಿಯೋಸ್ ಮಾಡಿ. ಮೇ ಬಿ ಅದು ಕುಕಿಂಗ್ ಇರ್ಬೋದು, ಫ್ಯಾಷನ್ ಇರ್ಬೋದು, ಗಾರ್ಡನಿಂಗ್ ಇರ್ಬೋದು, ತುಂಬಾ ಆಪ್ಷನ್ಸ್ ಇದೆ. ಸೊ ನಿಮ್ಗೆ ಯಾವ ಟಾಪಿಕ್ ಅಲ್ಲಿ ಇಂಟ್ರೆಸ್ಟ್ ಇದೆ, ನಿಮ್ಗೆ ಯಾವ ಸ್ಕಿಲ್ ಚೆನ್ನಾಗಿ ಬರುತ್ತೆ, ಅದ್ರ ಮೇಲೆ ವಿಡಿಯೋಸ್ ನ ಮಾಡಿ. ಅವಾಗ ನೋಡಿ ನಿಮ್ಗೆ ಬೇಜಾರು ಆಗಲ್ಲ. ಮುಂದೆ ನಿಮ್ಮ ಚಾನಲ್ ಗ್ರೋ ಆಗಕ್ಕೆ ಯಾರು ಕೂಡ ನಿಲ್ಸಕ್ಕಾಗಲ್ಲ. ಎಲ್ರೂ ಸಹ ಒಂದೇ ದಾರಿಯಲ್ಲಿ ಹೋಗ್ತಾರೆ ಅಂತ ಅದೇ ದಾರಿನ ಫಾಲೋ ಮಾಡಕ್ ಹೋಗ್ಬೇಡಿ. ಅದರಿಂದ ಬಿಟ್ಟು ನಿಮ್ಮ ಹೊಸ ದಾರಿನ ಕ್ರಿಯೇಟ್ ಮಾಡ್ಕೊಳ್ಳಿ. ಅವಾಗ ನೋಡಿ ಜನ ನಿಮ್ಮನ್ನ ಫಾಲೋ ಮಾಡ್ತಾರೆ.